ನಮಸ್ತೆ ಸ್ನೇಹಿತರೆ, ವಿಶೇಷ ರಥ ಸಪ್ತಮಿ ದಿನ ಸುರೇಶ್ ಅಣ್ಣನವರದ್ದು ಹುಟ್ಟುಹಬ್ಬ ಆಚರಣೆ ಮಾಡುವಂಥ ಈ ಅಭಿಮಾನಿಗಳು. ಸೊ APMC ಮಾರ್ಕೆಟಲ್ಲಿ ಒಬ್ಬ ಖ್ಯಾತ ಉದ್ಯಮಿ ಆದ ಅವರು ಸುರೇಶ್ ಅಣ್ಣ ಅಂತ ಅವರು ಹುಟ್ಟುಹಬ್ಬನ ಅಭಿಮಾನಿಗಳು ಆಚರಣೆ ಮಾಡ್ತಾರೆ. ಪ್ರತಿ ವರ್ಷದಲ್ಲಿ ರಥ ಸಪ್ತಮಿ ದಿವಸ ಅವರ ಹುಟ್ಟುಹಬ್ಬನ ಆಚರಣೆ ಮಾಡ್ತಾರೆ. ಸುಮಾರು ಜನ ಅವರ ಅಭಿಮಾನಿಗಳು ಬಂದು ಅವ್ರನ್ನ ವಿಶ್ ಮಾಡ್ತಾರೆ. ಸೊ ಇದರಲ್ಲಿ ಅವರ ಒಂದು ಪ್ರಾಮಾಣಿಕತೆ, ಅವರ ಮನಸ್ಸು ಗೆದ್ದಿರುವಂಥ ಯಾವುದೇ ಒಂದು ಪ್ರತಿ ವರ್ಷ ಕೂಡ ಅವರು ಅಲ್ಲಿರುವಂಥ ಕೂಲಿ ಕಾರ್ಮಿಕರ ಜೊತೆ ಅವರ ಒಂದು ವ್ಯಾಪಾರದಲ್ಲಿ ರೈತರಿಗೂ ಕೂಡ ಮತ್ತು ವ್ಯಾಪಾರ ಮಾಡುವಂಥವ್ರು ಕೂಡ ನ್ಯಾಯವಾಗಿ ಬದಲಾಗಿ ವ್ಯಾಪಾರವನ್ನು ಕುದುರಿಸಿ ಅವರಿಗೆ ಒಂದು ಮನಸ್ಸು ಎಲ್ಲರ ಮನಸ್ಸು ಗೆದ್ದ ಈ ಸುರೇಶ್ ಅವರ ಹುಟ್ಟುಹಬ್ಬ. ಸೊ ಈ ದಿನ ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಸೊ ಅದನ್ನು ನಾವು ಹೇಳೋದು ಸುರೇಶ್ ಲೆಜೆಂಡ್ ಸುರೇಶ್ ಅಣ್ಣನ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳಿಗೆ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳಿಗೆ. ಸುರೇಶ್ ಅಣ್ಣ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳಿಗೆ. ಲೆಜೆಂಡ್ ಸುರೇಶ್ ಅಣ್ಣನಿಗೆ. ಲೆಜೆಂಡ್ ಸುರೇಶ್ ಅಣ್ಣನಿಗೆ. ಅಮ್ಮ, ಸುರೇಶ್ ಅಣ್ಣ ಅವ್ರದ್ದು ಹುಟ್ಟುಹಬ್ಬ. ಲೆಜೆಂಡ್ ಅವ್ರಿಗೆ ತೆಗೆಯ ಮಫ್ಲ. ಓಕೆ. ಸುರೇಶ್ ರವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅಣ್ಣ ನಮಸ್ಕಾರ. ಶ್ರೀ ಗೋಮಾತಾ ಯೂಟ್ಯೂಬ್ ಚಾನಲ್ ಇವತ್ತು ಏನು ಒಂದು ಒಳ್ಳೆ ಅನ್ನದ ಸಮರ್ಪಣೆ ನಡೀತಾ ಇದೆ ಇಲ್ಲಿ. ಸುರೇಶ್ ಅಣ್ಣ ಅವ್ರದ್ದು ಹುಟ್ಟುಹಬ್ಬ ಅಂತ ಗೊತ್ತಾಯ್ತು. ಸೊ ತುಂಬಾ ಸ್ನೇಹಿತರಣ್ಣ. ಅದೇ ಹೇಗೆ ಅನಿಸ್ತಾ ಇದೆ ಅಣ್ಣ ಈ ಪ್ರೋಗ್ರಾಮ್ ಬಹಳ ಚೆನ್ನಾಗಿದೆ. ಅದೇ ಅಣ್ಣ, ಅವರಿಗೆ ದೇವರ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಎಲ್ಲ ರೀತಿಯ ಅನುಕೂಲ ಮಾಡಿಕೊಟ್ಟು ಅದೇ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಎಲ್ಲ ಇಲ್ಲಿರೋರು ಹೇಳ್ತಾ ಇದ್ದಾರೆ, ಮನೆ ದೇವರು ಅಂತ ಇದ್ದಾರೆ. ಪ್ರತಿ ಒಂದು ಪ್ರೋಗ್ರಾಮ್ ಆಗಲಿ ಯಾರಿಗೆ ಆಗಲಿ ಬಡವರಿಗೆ ಪ್ರತಿಯೊಂದು ಕೈ ಮೊದಲನೇ ಕೈ ಆಗಿರ್ತಾರೆ ಇಲ್ಲಿ ಸುರೇಶ್ ಅಣ್ಣ ಅವ್ರಿಗೆ. ನಮ್ಮ ಗೋಮಾತಾ ಯೂಟ್ಯೂಬ್ ಇಂದಾನು ಮತ್ತೊಮ್ಮೆ ಅವ್ರಿಗೆ ಆರ್ಥಿಕ ಶುಭಾಶಯಗಳು ಹುಟ್ಟುಹಬ್ಬದ. ಓಕೆ. ಅಣ್ಣ ಇಪ್ಪ ನಾನು ಸುರೇಶ್ ಅಣ್ಣನ್ಗೆ. ಲೆಜೆಂಡ್ ಸುರೇಶ್ ಅಣ್ಣನ್ಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು.
ಯಾವತ್ತು ಬಂದರೆ ನಮ್ಮ ಅಜ್ಜಿ ಮಾಡ್ತಾಯಿದ್ರು ಅದೇ ರೀತಿ ಆಚರಣೆ ಮಾಡ್ತಾಯಿದ್ವಿ. ಅದೇ ರೀತಿ ಮಾಡಿದ್ವಿ. ಸೂರ್ಯನ ಹುಟ್ಟಿದ ದಿನ ಅದು ವಿಶೇಷವಾದ ದಿನ ಅಂತೇಳಿ ನಮ್ಮ ದೊಡ್ಡಪ್ಪ ನಮಗೆ ಹೆಸರು ಸುರೇಶ್ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಮನೆಯಲ್ಲಿ ಒಂದು ಚಿಕ್ಕದಾಗಿ ಒಂದು ಪೂಜೆ ಮಾಡಿಕೊಂಡು ಮಾಡ್ತಾಯಿದ್ವಿ. ಇದೆಲ್ಲ ಗೊತ್ತಾಗಿ ನಮ್ಮ ರೈತರಾಗ್ಬೋದು, ನಮ್ಮ ವ್ಯಾಪಾರಸ್ಥರಾಗ್ಬೋದು, ನಮ್ಮ ಬಂಧು ಬಳಗ ಆಗ್ಬೋದು, ನಮ್ಮ ಹಿತೈಷಿಗಳು ಎಲ್ಲರೂ ಸೇರಿ ಈ ರೀತಿ ಅವ್ರ ಅಭಿಮಾನಕ್ಕೆ ನಾನು ಯಾವಾಗಲೂ ಚಿರುಣಿ ಆಗಿರ್ತೀನಿ. ಅವ್ರು ಎಂದು ಹೇಳ್ತಾ ಅವ್ರು ಇಷ್ಟು ನನಗೆ ಅಭಿಮಾನ ತೋರಿಸೋದಕ್ಕೆ ನಾನು ಅವ್ರಿಗೆ ಏನು ಕೊಟ್ಟರು ಸಾಲದು ಅಂತೇಳಿ ನಾನು ಈ ರಥಸಪ್ತಮಿ ಹಬ್ಬದ ಪ್ರಯುಕ್ತ, ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ನಾನು ಅವರಿಗೆ ಶುಭಾಶಯ ಹೇಳ್ತೀನಿ. ಈ ಕಾರಣಕ್ಕಾದ್ರೆ ಎಲ್ಲರ ನಮ್ಮ ಅಮ್ಮಾಳರು, ಮುಖ್ಯವಾಗಿ ನಮ್ಮ ಅಮ್ಮಾಳರು, ನಮ್ಮ ರೈತರು, ನಾನು ಈ ರೀತಿ ಮುಂದುವರಿಬೇಕಾದ್ರೆ ನಮ್ಮ ರೈತಾಪಿ ವರ್ಗದವ್ರು ಒಂದೇದು, ನಮ್ಮ ರೈತಾಪಿ ವರ್ಗದವ್ರು ಒಂದೇದಾಗಿ ದಿವಸ